ಹಲೋ ಗೈಸ್, ಎಲ್ಲರಿಗೂ ಯೋಗಾನಂದಾಸ್ ಎಜು ಅಬ್ ಚಾನಲ್ಗೆ ಸ್ವಾಗತ. ನಾವು ಈ ಹಿಂದೆ ಏನೊಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ವಿ, ಇತ್ತೀಚೆಗೆ ನಡೆದಿರೋವಂಥ ಎಕ್ಸಾಮ್ಸ್ಗಳದ್ದು ಟ್ರೆಂಡ್ ಅನಾಲಿಸಿಸ್ಸು ಅಥವಾ ಎಕ್ಸಾಮ್ DNA ಅನ್ನೋ ಒಂದು ಸೀರೀಸ್ನ ಮುಖಾಂತರ ನಾವು KEAದವ್ರು ಇತ್ತೀಚೆಗೆ ಮಾಡಿದಂಥ BWSSB AE ಎಕ್ಸಾಮಲ್ಲಿ ಬಂದಂಥ ಜಿಯೋಗ್ರಫಿ ಕ್ವಶನ್ಸ್ಗಳನ್ನ ಅನಲೈಸ್ ಮಾಡಿದ್ವಿ. ಈಗ ಅದ್ರ ಮುಂದುವರಿದ ಭಾಗವಾಗಿ ಇತಿಹಾಸ ಕ್ವಶನ್ಸ್ ಯಾವ ರೀತಿ ಬಂದಿತ್ತು ಆ್ಯಂಡ್ ಇದರಿಂದ ನಾವು ಮುಂದಿನ ಎಕ್ಸಾಮ್ಸ್ಗಳಿಗೆ ಏನು ಕಲಿಬೋದು ಅನ್ನೋವಂಥ ಒಂದು ಟ್ರೆಂಡ್ನ ಅನಾಲಿಸಿಸ್ ಮಾಡೋಣ. ಸೊ ಇದು ನಮಗೆ ಮುಂದೆ ಆಗ್ತಿರೋವಂಥ PC ಎಕ್ಸಾಮ್ ಆಗಿರ್ಬೋದು, AO ಅಥವಾ AO ಎಕ್ಸಾಮು, ಮುಂದೆ ನೋಟಿಫಿಕೇಶನ್ ಆಗ್ಬೋದಂಥ ESI PSIಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಇಲ್ಲಿ ನಾವು ಬರೀ ಕ್ವಶನ್ ಅಷ್ಟೇ ಡಿಸ್ಕಸ್ ಮಾಡದೆ ಉಳಿದಿದ್ದ ಆಪ್ಷನ್ಸ್ಗಳಿಗೆ ಸೊಲ್ಯೂಷನ್ಸ್ನು ಡಿಸ್ಕಸ್ ಮಾಡ್ತಾ ಅದರ ಜೊತೆ ಥೀಮ್ಸ್ಗಳು ಏನೇನು ಡಿವೈಡ್ ಆಗುತ್ತೆ ಅಥವಾ ಮುಂದೆ ಏನೇನು ಥೀಮ್ಸ್ಗಳನ್ನ ಸ್ಟಡಿ ಮಾಡಬೇಕು, ವಾಟ್ ಆರ್ ಸಮ್ ಇಂಪಾರ್ಟೆಂಟ್ ಹೈ ಈಲ್ಡಿಂಗ್ ಟಾಪಿಕ್ಸ್ಗಳು ಅಥವಾ ಪ್ರಯಾರಿಟಿ ಏರಿಯಾಗಳೇನು ಬರ್ತಿರೋ ಅಂಥ ಎಕ್ಸಾಮ್ಸ್ಗಳಿಗೆ ಅನ್ನೋದನ್ನ ನಾವು ನೋಡೋಣ ಇದ್ರ ಮುಖಾಂತರ. ಸೊ ಇದ್ರ ಭಾಗವಾಗಿ 18 ಇತಿಹಾಸದ ಕ್ವಶನ್ಸ್ ಅಥವಾ ಹಿಸ್ಟ್ರಿ ಕ್ವಶನ್ಸ್ ಬಂದಿತ್ತು. ಸೊ ಅದರಲ್ಲಿ ಇವತ್ತು ಮೇಜರ್ ಒಂದಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ವೆರಿ ಫಸ್ಟ್ ಕ್ವಶನ್ ಫ್ರಮ್ ದ BWSSB AE ಕ್ವಶನ್ ಪೇಪರ್. ಓಕೆ, ಸೊ ಕ್ವಶನ್ ಏನು ಹೇಳ್ತಾ ಇದೆ ಅಂತ ಅಂದರೆ, ಇಲ್ಲೊಂದು ಇನ್ಸ್ಕ್ರಿಪ್ಷನ್ ಬಗ್ಗೆ ಕೊಟ್ಟಿದ್ದಾರೆ ಅಥವಾ ಯಾವ ಒಂದು ಕಾಲದ ಇನ್ಸ್ಕ್ರಿಪ್ಷನ್ನಲ್ಲಿ ಈ ಒಂದು ಮೇಲೆ ಮೆನ್ಷನ್ ಆಗಿರೋ ಅಂಥ ಕ್ವಾಲಿಟೀಸ್ ಆಫ್ ಕನ್ನಡಿಗ ಅಥವಾ ಕನ್ನಡಿಗರ ಬಗ್ಗೆ ಹೇಳಿದ್ದಾರೆ ಅಂತ. ಸೊ ಅದೇನು ಅಂತ ಫಸ್ಟ್ ನೋಡೋಣ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅಂತ ಹೇಳ್ಬಿಟ್ಟು ಕನ್ನಡಿಗರ ಗುಣಧರ್ಮಗಳನ್ನು ವಿವರಿಸುವ ಈ ಶಾಸನ ಯಾವ ರಾಜವಂಶದ ಕಾಲದ್ದು ಅಥವಾ ದ ಇನ್ಸ್ಕ್ರಿಪ್ಷನ್ ದಟ್ ಡಿಸ್ಕ್ರೈಬ್ ದ ಕ್ವಾಲಿಟೀಸ್ ಆಫ್ ಕನ್ನಡಿಗಾಸ್ ಬಿಲಾಂಗ್ಸ್ ಟು ವಿಚ್ ಡೈನಾಸ್ಟಿ ಅಥವಾ ಯಾವ ಒಂದು ಡೈನಾಸ್ಟಿಗೆ ಸೇರಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಐ ಥಿಂಕ್ ತುಂಬ ಈಸಿ ಕ್ವಶನು. ಓಕೆ, ಕನ್ನಡಿಗರ ಬಗ್ಗೆ ನಾವು ಅಥವಾ ಕನ್ನಡದ ಯಾವುದೇ ಒಂದು ಹಿಸ್ಟೋರಿಕಲ್ ಆಸ್ಪೆಕ್ಟ್ನ ಓದೋಕ್ಕೆ ಶುರು ಮಾಡಿದ್ರೂ ನಮಗೆ ಫಸ್ಟ್ ಕಂಡುಬರುವಂಥ ಒಂದು ಇನ್ಸ್ಕ್ರಿಪ್ಷನ್ ಇದು, ಹೌದಲ್ವಾ? ಸೊ ಇದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿದಂಥ ಒಂದು ಅಥವಾ ಇನ್ಸ್ಕ್ರಿಪ್ಷನ್, ಹೌದಲ್ವಾ? ಸೊ ಏನು ಹೇಳುತ್ತೆ ಇದು ಅಂತ ಅಂದರೆ, ಕನ್ನಡಿಗರ ಗುಣ ಸ್ವಭಾವವನ್ನು ಅಥವಾ ಕ್ಯಾರೆಕ್ಟರ್ ಆಫ್ ಕನ್ನಡಿಗಸನ್ನು ವರ್ಣಿಸುವಂಥ ಒಂದು ಶಾಸನ ಆಗಿದೆ. ಸೊ ಇದರಿಂದ ನಾವೇನು ಕಲಿಬೋದು ಮುಂದಿನ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ, ಇಂಪಾರ್ಟೆಂಟ್ ಪ್ರಯಾರಿಟೀಸ್ ಏರಿಯಾಸ್ಗಳು ಏನೇನು ನೋಡ್ಬೋದು ಅಥವಾ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ನಮ್ಮ ಹಲ್ಮಿಡಿ ಶಾಸನದ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ದಿಸ್ ದಿ ಓಲ್ಡೆಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್. ಅದ್ರ ಜೊತೆ ಐಹೊಳೆ ಇನ್ಸ್ಕ್ರಿಪ್ಷನ್ ಬಗ್ಗೆ ಅಥವಾ ತಾಳಗಂಡ ಇನ್ಸ್ಕ್ರಿಪ್ಷನ್ ಬಗ್ಗೆ, ಮತ್ತು ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್ ಬಗ್ಗೆ, ಮತ್ತು ಅಶೋಕನ ಶಾಸನಗಳ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಅದೇ ರೀತಿ ಬಾದಾಮಿ ಚಾಲುಕ್ಯರ ಬಗ್ಗೆ ಇವರು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಬಾದಾಮಿ ಚಾಲುಕ್ಯರ ಬಗ್ಗೆ ಕೂಡ ನಾವು ಡೀಪಾಗಿ ತಿಳ್ಕೋಬೇಕು. ಲೈಕ್ ಅವ್ರದ್ದು ಕ್ಯಾಪಿಟಲ್ ಯಾವುದು, ಅಥವಾ ಅವರ ಫೌಂಡರ್ ಯಾರಾಗಿದ್ದರು, ಗ್ರೇಟೆಸ್ಟ್ ಕಿಂಗ್ ಯಾರು, ಅಥವಾ ಅಲ್ಲಿದು ಒಂದು ಇಂಪಾರ್ಟೆಂಟ್ ಕೋರ್ಟ್ ಪೊಯೆಟ್ ಇದ್ರು ರವಿಕೀರ್ತಿ ಅಂತ. ಮತ್ತು ಐಹೊಳೆಯನ್ನು ಕ್ರ್ಯಾಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಥವಾ ಭಾರತದ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೂಡ ಕರಿತೀವಿ. ಮತ್ತು ರಾಕ್ ಕಟ್ ಕೇವ್ಸ್ ಆಫ್ ಟೆಂಪಲ್ಸ್ ಆಫ್ ಬಾದಾಮಿ, ಇದ್ರ ಬಗ್ಗೆ ಕೂಡ ನಾವು ತಿಳ್ಕೋಬೇಕು. ಮತ್ತು ಬಾದಾಮಿ ಚಾಲುಕ್ಯರ ಬಗ್ಗೆ ಅವ್ರು ಕೇಳಿದ್ದಾರೆ ಅಂದರೆ, ಮುಂದೆ ಒಂದಿನ ನಮ್ಮ ಕರ್ನಾಟಕದ ಅತ್ಯಂತ ಪ್ರಮುಖ ಡೈನಾಸ್ಟಿಗಳಾದಂಥ ಗಂಗರು ಅಥವಾ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಎಂಪೈರು, ಇವುಗಳ ಮೇಲೂ ಕೂಡ ನಾವು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿಸ್ ದ ಲರ್ನಿಂಗ್ ಫ್ರಮ್ ದಿಸ್ ಕ್ವಶನ್. ಸೊ ವೆರಿ ಸಿಂಪಲ್, ಅವರು ನಿಮಗೆ ಒಂದು ಶಾಸನದ ಬಗ್ಗೆ ಕೇಳಿ ಇದು ಯಾವ ಒಂದು ಡೈನಾಸ್ಟಿಕ್ ಸೇರಿದ್ದು ಅಂತ ಕೇಳಿದ್ದಾರೆ. ಸೊ ಇದರಿಂದ ನಾವೇನು ಕಲಿಬೇಕು ಅಂದರೆ, ಡೈನಾಸ್ಟಿಕ್ ಸಂಬಂಧಪಟ್ಟಂಥ ಅಥವಾ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥ ಯಾವ ಒಂದು ಫ್ಯಾಕ್ಟ್ಗಳನ್ನ ಕೇಳ್ಬೋದು ಮುಂದಿನ ಎಕ್ಸಾಮ್ಸ್ಗಳಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನಮ್ಮ ಮುಂದಿನ ಕ್ವಶನ್ನ ನೋಡೋಣ. ಏನು ಕೇಳಿದ್ದಾರೆ ಅಂದರೆ, ಅರೇಂಜ್ ದ ಫಾಲೋಯಿಂಗ್ ಇನ್ ಕ್ರೊನಾಲಜಿಕಲ್ ಆರ್ಡರ್, ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಏನೇನಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ರೆಬೆಲಿಯನ್, ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ, ದೊಂಡಿಯ ವಾಘನ ದಂಗೆ, ಅಲಗಲಿ ಬೇಡರ ದಂಗೆ, ಸಂಗೊಳ್ಳಿ ರಾಯಣ್ಣನ ದಂಗೆ, ಇವುಗಳನ್ನು ಕಾಲಾನುಕ್ರಮವಾಗಿ ಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ನೀವು ಹಿಸ್ಟ್ರಿಯಲ್ಲಿ ಕ್ರೊನಾಲಜಿ ಅಥವಾ ಕಾಲಾನುಕ್ರಮವನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಇದ್ರ ಮುಖಾಂತರ ನೀವು ತಿಳ್ಕೊಬೇಕು. ಸೊ ಐ ಥಿಂಕ್ ರಫ್ ಐಡಿಯಾ ಇದ್ದರೆ ನಿಮಗೆಲ್ಲ. ಸೊ ವೆರಿ ಫಸ್ಟ್ ಯಾವುದು, ದೊಂಡಿಯ ವಾಘನ ದಂಗೆ ಯಾವಾಗ ನಡೀತಿದ್ದು, 1800ನೇ ಒಂದು ಇಸ್ವಿಯಲ್ಲಿ, ಹೌದಲ್ವಾ? ಅದಾದಮೇಲೆ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಯಾವುದಿರೋ ಅಂಥದ್ದು, ಎಸ್, ಸೊ ಕಿತ್ತೂರು ರಾಣಿ ಚೆನ್ನಮ್ಮ ರೆಬೆಲಿಯನ್ನು ಯಾವಾಗ, 1824, ಹೌದಲ್ವಾ? ಸೊ ಅದಾದಮೇಲೆ ನೆಕ್ಸ್ಟ್ ಯಾವುದಿದೆ, ಸಂಗೊಳ್ಳಿ ರಾಯಣ್ಣ ದಂಗೆ. ಸೊ ಸಂಗೊಳ್ಳಿ ರಾಯಣ್ಣ ಅವರ ದಂಗೆ ಯಾವುದಪ್ಪ ಅಂದರೆ 1829ಇಂದ
1831. ಇದೊಂದು ಟೈಮ್ ಪೀರಿಯಡಲ್ಲಿ ಅವರ ದಂಗೆ ನಡೆದಿದ್ದಂಥದ್ದು. ಅದಾದಮೇಲೆ ಹಲಗಲಿ ಬೇಡರ ದಂಗೆ, ಹೌದಲ್ವಾ? ಹಲಗಲಿ ಬೇಡರ ದಂಗೆ ಯಾವಾಗ? ರಿವೋಲ್ಟ್ ಅಗೇನ್ಸ್ಟ್ ಬ್ರಿಟಿಷ್ ಪಾಲಿಸಿ ಆಫ್ ಡಿಸಾರ್ಮಿಂಗ್ ದಿ ಲೋಕಲ್ ಕಮ್ಯುನಿಟೀಸ್, ಹೌದಲ್ವಾ? ಅದು ಯಾವಾಗ ನಡೆದಿದ್ದು ಅಂದರೆ 1857. ಸೊ ಇದನ್ನು ನಾವೇನಾದರೂ ಅರೇಂಜ್ ಮಾಡಿದ್ರೆ, ಸೊ ವಾಟ್ ವಿಲ್ ಬಿ ದಿ ಅರೇಂಜ್ಮೆಂಟ್? ಎಸ್, ಸೊ ದ ವೆರಿ ಫಸ್ಟ್ ಒನ್ ಈಸ್ ದೊಂಡಿಯಾವಾಗ್ ಅಲ್ವಾ, 1. ಸೊ ಇದು 2. ಓಕೆ, ಅದಾದಮೇಲೆ ಯಾವ್ದು ಬಂದಿದೆ? 3. ಸೊ 4. ಸೊ ಈ ಅರೇಂಜ್ಮೆಂಟ್ ಎಲ್ಲಿದೆ ನಮಗೆ? BADC, ಹೌದಲ್ವಾ? ಸೊ ಹಂಗಿದ್ರೆ ಆಪ್ಷನ್ 4 ಇದಕ್ಕೆ ಉತ್ತರ. ಸೊ ಇದರಿಂದ ನಾವೇನೇನು ಕಲಿಬೇಕು ಅಥವಾ ಇದರಿಂದ ಒಂದಷ್ಟು ಲರ್ನಿಂಗ್ಸ್ಗಳನ್ನ ನೋಡೋದಾದರೆ, ಅರೇಂಜ್ಮೆಂಟ್ನ ಕೇಳ್ತಾರೆ ಅಥವಾ ಕರ್ನಾಟಕದಲ್ಲಿ ನಡೆದಂಥ ದಂಗೆಗಳ ಬಗ್ಗೆ, ಈವನ್ KS ಮೇನ್ಸಲ್ಲೂ ಕೂಡ ಇದರ ಒಂದು ಸಿಲಬಸ್ಸು ರೆಬಿಲಿಯನ್ಸ್ ಬಗ್ಗೆ ಅಥವಾ ರಿವೋಲ್ಟ್ಸ್ಗಳ ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ಇದು ನಮ್ಮ ಮುಂದಿನ ಎಲ್ಲ ಎಕ್ಸಾಮ್ಸ್ಗಳಿಗೂ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ 1800 ನಡೆದಂಥ ದೊಂಡಿಯಾವಾಗ್ ಅಥವಾ ದೊಂಡಿಯಾವಾಗನ ದಂಗೆ, ಇದು ಇಟ್ ವಾಸ್ ಎನ್ ಅರ್ಲಿ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದಿ ಬ್ರಿಟಿಷ್. ಅದಾದಮೇಲೆ ರಾಣಿ ಚೆನ್ನಮ್ಮ ಅವ್ರದ್ದು, ದಿಸ್ ವಾಸ್ ದಿ ಫಸ್ಟ್ ಪ್ರಾಮಿನೆಂಟ್ ಕ್ವೀನ್ ಹೂ ಫೌಟ್ ಅಗೇನ್ಸ್ಟ್ ಬ್ರಿಟಿಷ್, ದಟ್ ಟು ಓವರ್ ದಿ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್, ಹೌದಲ್ವಾ? ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಗೇನ್ಸ್ಟು ಹೋರಾಟ ಮಾಡಿದಂಥ ಕ್ವೀನ್ ರಾಣಿ ಚೆನ್ನಮ್ಮ ಅವರು, ಹೌದಲ್ವಾ? ಸೊ ಅದೇ ರೀತಿ 1829 to 31 ಈ ಒಂದು ಟೈಮ್ ಪೀರಿಯಡಲ್ಲಿ ಸಂಗೊಳ್ಳಿ ರಾಯಣ್ಣರವರ ಒಂದು ದಂಗೆ, ದಿಸ್ ವಾಸ್ ದಿ ರೆಸಿಸ್ಟೆನ್ಸ್ ಥ್ರೂ ಗರಿಲ್ಲಾ ವಾರ್ಫೇರ್. ಓಕೆ, ಅದಾದಮೇಲೆ 1857ನಲ್ಲಿ ಹಲಗಲಿ ಬೇಡರ ದಂಗೆ, ದಿಸ್ ವಾಸ್ ರೆವೋಲ್ಟ್ ಅಗೇನ್ಸ್ಟ್ ಬ್ರಿಟಿಷ್ ಪಾಲಿಸಿ ಆಫ್ ಡಿಸಾರ್ಮಿಂಗ್ ದಿ ಲೋಕಲ್ ಕಮ್ಯುನಿಟೀಸ್. ಸೊ ಇದರಿಂದ ಏನೇನು ಕಲಿಬೇಕು ಅಥವಾ ಏನು ಪ್ರಯಾರಿಟಿ ಏರಿಯಾ ನಮಗೆ ಕೇಳ್ಬೋದು ಮುಂದೆ ಅಂತ ಅಂದರೆ, ಕರ್ನಾಟಕದ ಡೈನಸ್ಟಿಗಳನ್ನ ಅರೇಂಜ್ ಮಾಡೋದು ಕೇಳ್ಬೋದು, ಅಥವಾ ಫ್ರೀಡಮ್ ಮೂಮೆಂಟ್ಸ್ಗಳನ್ನ ಅರೇಂಜ್ ಮಾಡೋಕ್ಕೆ ಕೇಳ್ಬೋದು, ಸಾಮಾಜಿಕ ಸುಧಾರಣೆಗಳು ಅಥವಾ ಸೋಷಿಯಲ್ ರಿಫಾರ್ಮ್ಸ್ಗಳನ್ನ ಅರೇಂಜ್ ಮಾಡೋದಕ್ಕೂ ಕೂಡ ಕೇಳ್ಬೋದು, ಲಿಟ್ರರಿ ಪರ್ಸ್ನಾಲಿಟೀಸ್ಗಳ ಬಗ್ಗೆ ಕೇಳ್ಬೋದು. ಅದೇ ರೀತಿ ಬೇರೆ ಬೇರೆ ದಂಗೆಗಳಾಗಿರ್ಬೋದು, ಕೊಡಗು ರಿವೋಲ್ಟು, ನಗರ್ ರಿವೋಲ್ಟು, ಇವುಗಳೆಲ್ಲದ್ರ ಬಗ್ಗೆ ನಮಗೆ ಐಡಿಯಾ ಇರಬೇಕು, ಅಥವಾ ನಾವು ಓದಬೇಕಾದ್ರೆ ಇವುಗಳಿಗೆ ವಿಶೇಷ ಗಮನ ಕೊಟ್ಟು ಓದಬೇಕು ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ. ಓಕೆ, ಸೊ ಮುಂದಿನ ಪ್ರಶ್ನೆ ಅಥವಾ 3ನೇ ಪ್ರಶ್ನೆಗೆ ಹೋಗೋಣ. ಏನು ಕೇಳಿದ್ದಾರೆ ಅಂದರೆ, ಗುಜರಾತಿನ ವಡೋದರಾದಲ್ಲಿರುವ ಮಹಾರಾಜ ಫತೇ ಸಿಂಗ್ ಮ್ಯೂಸಿಯಂನಲ್ಲಿ ಈ ಕೆಳಕಂಡ ಯಾವ ಖ್ಯಾತ ಭಾರತೀಯ ಕಲಾಕಾರನ ಕಲಾಕೃತಿಗಳನ್ನು ಪ್ರಮುಖವಾಗಿ ಪ್ರದರ್ಶಿಸಿ ಸಂಭ್ರಮಿಸಲಾಗಿದೆ? ಓಕೆ, ಸೊ ವಿಚ್ ಆಫ್ ದಿ ಫೇಮಸ್ ಇಂಡಿಯನ್ ಆರ್ಟಿಸ್ಟ್ ವರ್ಕ್ಸ್ ಆರ್ ಪ್ರಿಡಾಮಿನೆಂಟ್ಲಿ ಡಿಸ್ಪ್ಲೇಡ್ ಆ್ಯಂಡ್ ಸೆಲೆಬ್ರೇಟೆಡ್? ಓಕೆ, ಅಟ್ ದಿ ಯಾವ ಒಂದು ಮ್ಯೂಸಿಯಮಲ್ಲಿ? ಮಹಾರಾಜ ಫತೇ ಸಿಂಗ್ ಮ್ಯೂಸಿಯಂ ಇನ್ ವಡೋದರಾ. ಸೊ ಬೇಸಿಕಲಿ ಈ ಮ್ಯೂಸಿಯಮಲ್ಲಿ ಯಾವ ಒಂದು ಫೇಮಸ್ ಒಂದು ಆರ್ಟಿಸ್ಟ್ ವರ್ಕ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಐ ಥಿಂಕ್ ಮೋಸ್ಟ್ ಆಫ್ ಯು ಆರ್ ಆಲ್ ಅವೇರ್ ದಟ್ ಇದು ಯಾರಿಗೆ ಫೇಮಸ್ಸು ಅಥವಾ ಯಾರಿಗೆ ಸಂಬಂಧಪಟ್ಟದ್ದು ಅಂದರೆ ರಾಜಾ ರವಿವರ್ಮ, ಹೌದಲ್ವಾ? ಸೊ ಮಹಾರಾಜ ಫತೇ ಸಿಂಗ್ ಮ್ಯೂಸಿಯಂನಲ್ಲಿ ಲಾರ್ಜೆಸ್ಟ್ ಕಲೆಕ್ಷನ್ಸ್ ಆಫ್ ರಾಜಾ ರವಿವರ್ಮ ಅಥವಾ ರಾಜಾ ವರ್ಮ ಅವರ ಪೇಂಟಿಂಗ್ಗಳದ್ದು ಕಲೆಕ್ಷನ್ ಇದೆ. ಓಕೆ, ಸೊ ಇದ್ರ ವಿಶೇಷತೆ ಏನಪ್ಪ ಅಂತ ಅಂದರೆ, ಇವರು ವಿಶೇಷವಾಗಿ ಇಂಡಿಯನ್ ಮೈಥಾಲಜಿ ಅಥವಾ ಭಾರತೀಯ ಪುರಾಣಗಳು ಮತ್ತು ಯುರೋಪಿಯನ್ ಪೇಂಟಿಂಗ್ ಅಥವಾ ಯುರೋಪಿಯನ್ ರಿಯಲಿಸ್ಟಿಕ್ ಪೇಂಟಿಂಗ್ ಅಂತ ಏನು ಕರಿತಿದ್ವಿ, ಅಥವಾ ಪಾಶ್ಚಾತ್ಯ ದೇಶಗಳ ವಾಸ್ತವಿಕ ಚಿತ್ರಕಲೆ, ಅವುಗಳನ್ನ ಪೇಂಟ್ ಮಾಡ್ತಾಯಿದ್ರು. ಮತ್ತು ಇದ್ರ ಜೊತೆಗೆ ಹಿಂದೂ ಗಾಡೆಸಸ್ ಆಗಿರ್ಬೋದು, ಅಥವಾ ಪ್ರಿಂಟಿಂಗ್ ಟೆಕ್ನಾಲಜಿ ಮುಖಾಂತರ ಹಿಂದೂ ಗಾಡೆಸಸ್ಗಳನ್ನ ಕೂಡ ಪೇಂಟ್ ಮಾಡ್ತಾ ಇದ್ರು. ಓಕೆ, ಸೊ ಗೊತ್ತಾಯ್ತಾ ಇದಕ್ಕೆ ಉತ್ತರ? ಸೊ ಅದಾದಮೇಲೆ ಮುಂದಿನ ಒಂದು ಎಕ್ಸಾಮ್ಗೆ ನಾವೇನು ನೋಡ್ಕೋಬೇಕು? ಸರಿಯಾದ ಉತ್ತರ ರಾಜಾ ರವಿವರ್ಮ. ಮುಂದಿನ ಎಕ್ಸಾಮ್ಗೆ ಏನೇನು ಬೇಕು? ಇತರೆ ಸ್ಕೂಲ್ ಆಫ್ ಆರ್ಟ್ಸ್ಗಳಾಗಿರ್ಬೋದು, ಮಾಡರ್ನ್ ಇಂಡಿಯನ್ ಆರ್ಟ್ ಯಾವ ರೀತಿ ಇತ್ತು, ಮುಘಲ್ ಪೇಂಟಿಂಗ್ ಯಾವ ರೀತಿ ಇತ್ತು, ರಾಜ್ಪೂತ್ ಪೇಂಟಿಂಗ್ ಯಾವ ಥರ ಇತ್ತು. ಓಕೆ, ಸೊ ಅದೇ ರೀತಿ ಸಮ್ ಪೇಂಟಿಂಗ್ಸ್ಗಳಿಗೆ ಈವನ್ GI ಟ್ಯಾಗ್ ಕೂಡ ಕೊಟ್ಟಿದ್ದೀವಿ, ಹೌದಲ್ವಾ? ಕೊಟ್ಟಿದ್ದಾರೆ. ತಾಂಜಾವೂರ್ ಪೇಂಟಿಂಗ್ಗೆ GI ಟ್ಯಾಗ್ ಇದೆ. ಸೊ ಈ ರೀತಿ ಪೇಂಟಿಂಗ್ ರಿಲೇಟೆಡ್ ಆಸ್ಪೆಕ್ಟ್ಸ್ನ ಕೂಡ ನಾವು ಮುಂದಿನ ಎಕ್ಸಾಮ್ಸ್ಗಳಿಗೆ ನೋಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಶಿಫ್ಟ್ ಆಗೋಣ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಸೊ ಏನು ಕೇಳ್ತಿದ್ದಾರೆ? ದುಂಡು ಮೇಜಿನ ಸಮ್ಮೇಳನಗಳು ಮತ್ತು ಚುನಾವಣಾ ಕ್ಷೇತ್ರಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿತ್ ರೆಫರೆನ್ಸ್ ಟು ದಿ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಆ್ಯಂಡ್ ಇಶ್ಯೂ ಆಫ್ ಎಲೆಕ್ಟೊರೇಟ್ಸ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ?
1931ರ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ, ಅಂದರೆ ಅಟ್ ದಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ 1931, ಓಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳಿಗಾಗಿ ಒತ್ತಾಯಿಸಿದರು. ಬಿ ಆರ್ ಅಂಬೇಡ್ಕರ್ ಡಿಮ್ಯಾಂಡೆಡ್ ಸೆಪ್ರೇಟ್ ಎಲೆಕ್ಟೊರೇಟ್ಸ್ ಫಾರ್ ದಿ ಡಿಪ್ರೆಸ್ಡ್ ಕ್ಲಾಸಸ್. ಓಕೆ, ಎಸ್, ಡೆಫಿನೆಟ್ಲಿ ಎಸ್, ದಿಸ್ ಇಸ್ ದ ರೈಟ್ ಸ್ಟೇಟ್ಮೆಂಟ್, ಹೌದಲ್ವಾ? ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ಓಕೆ, ಸೊ ಮಹಾತ್ಮ ಗಾಂಧಿ ಕಂಪ್ಲೀಟ್ಲಿ ಸಪೋರ್ಟೆಡ್ ಅಂಬೇಡ್ಕರ್ಸ್ ಡಿಮ್ಯಾಂಡ್ ಟು ಎಂಪವರ್ ದಿ ಲೋವರ್ ಕ್ಯಾಸ್ಟ್. ಶೋಷಿತ ವರ್ಗಗಳನ್ನು ಸಬಲೀಕರಣಗೊಳಿಸುವ ಅಂಬೇಡ್ಕರ್ ಅವರ ಬೇಡಿಕೆಯನ್ನು ಮಹಾತ್ಮ ಗಾಂಧಿಯವರು ಸಂಪೂರ್ಣವಾಗಿ ಬೆಂಬಲಿಸಿದರು. ಓಕೆ, ನೋಡೋಣ, ಏನೋ ಎಕ್ಸ್ಟ್ರೀಮ್ ಅನ್ನಿಸ್ತಿದೆ ಸ್ವಲ್ಪ, ನೋಡೋಣ. ಓಕೆ, ನೆಕ್ಸ್ಟು ಒಂದು ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳು ಶೋಷಿತ ವರ್ಗಗಳನ್ನು ಮುಖ್ಯವಾಹಿನಿಗೆ ಸಮಾಜದಿಂದ ಶಾಶ್ವತವಾಗಿ ಪ್ರತ್ಯೇಕಿಸುತ್ತವೆ ಎಂದು ಗಾಂಧೀಜಿ ವಾದಿಸಿದರು. ಎಲ್ಲೋ ಒಂದು ಕಡೆ ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ಸ್ ಇದೆ ಅಂತ ಅನ್ನಿಸ್ತಾ ಇದೆಯಾ? ಅಥವಾ ಓವರ್ಲ್ಯಾಪಿಂಗ್ ಸ್ಟೇಟ್ಮೆಂಟ್ ಕಾಣ್ತಾ ಇಲ್ಲ? ಅಥವಾ ಈ ಸ್ಟೇಟ್ಮೆಂಟ್ಸ್ಗಳ ನಡುವೆನೇ ಏನೋ ಕಾಂಟ್ರಾಸ್ಟ್ ಇದೆ ಅಂತ ಅನ್ನಿಸ್ತಿದೆಯಾ? ವಿಲ್ ಸಿ. ಗಾಂಧೀಜಿ ಆರ್ಗ್ಯೂಡ್ ದಟ್ ಅ ಸೆಪ್ರೇಟ್ ಎಲೆಕ್ಟೊರೇಟ್ ವುಡ್ ಪರ್ಮನೆಂಟ್ಲಿ ಸೆಗ್ರಿಗೇಟ್ ದಿ ಡಿಪ್ರೆಸ್ಡ್ ಕ್ಲಾಸಸ್ ಫ್ರಮ್ ಮೇನ್ ಸ್ಟ್ರೀಮ್ ಸೊಸೈಟಿ. ಓಕೆ, ಎಸ್, ದಿಸ್ ಈಸ್ ಆ್ಯಕ್ಚುಲಿ ಟ್ರೂ, ಹೌದಲ್ವಾ? ಸೊ ಗಾಂಧೀಜಿಯವರ ಯೋಚನೆ ಇದೇ ಆಗಿತ್ತು. ಹಂಗಿದ್ರೆ ಯಾವುದೇ ಕಾರಣಕ್ಕೂ ಆಪ್ಷನ್ ಬಿ ಮತ್ತು ಸಿ ಜೊತೆಲಿರೋಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ವಾ? ಯಾಕೆ? ಒಂದು ಕಡೆ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಅವರ ಡಿಮ್ಯಾಂಡ್ ಏನಿತ್ತು ಅದನ್ನು ಗಾಂಧೀಜಿಯವರು ಸಪೋರ್ಟ್ ಮಾಡಿದ್ರು ಅಂತ. ಅಂದರೆ ಇದ್ರ ಪ್ರಕಾರ ಏನು, ಗಾಂಧೀಜಿಯವರು ಸಪ್ರೇಟ್ ಎಲೆಕ್ಟೊರೇಟ್ಸ್ಗೆ ಸಪೋರ್ಟ್ ಮಾಡಬೇಕಿತ್ತು ಅಂತ. ಆದರೆ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ? ಆ ರೀತಿ ಏನಾದರೂ ಕೊಟ್ಟರೆ ಅವರನ್ನು ಸಮಾಜದಿಂದ ಶಾಶ್ವತವಾಗಿ ಪ್ರತ್ಯೇಕಿಸುತ್ತೆ, ಶೋಷಿತ ವರ್ಗಗಳನ್ನು ಮುಖ್ಯವಾಹಿನಿಯಿಂದ ಪ್ರತ್ಯೇಕಿಸಬೇಕಾಗುತ್ತೆ ಅಂತ ಕೂಡ ವಾದ ಮಾಡಿದರು. ಹಂಗಿದ್ರೆ ಐದರ್ ಸಪೋರ್ಟ್ ಮಾಡಿರಬೇಕು, ಇಲ್ಲ ಸಪೋರ್ಟ್ ಮಾಡಿಲ್ಲದೆ ಇರಬೇಕು, ಎರಡರಲ್ಲಿ ಒಂದೇ ಇರಬೇಕು. ಸೊ ಅದರ ಅರ್ಥ ಏನು? ಬಿ ಆ್ಯಂಡ್ ಸಿ ಯಾವುದೇ ಕಾರಣಕ್ಕೂ ಜೊತೆಲಿ ಇರೋಕ್ಕೆ ಚಾನ್ಸ್ ಇಲ್ಲ. ಸೊ ಬಿ ಆ್ಯಂಡ್ ಸಿ ಎಲ್ಲೆಲ್ಲಿದೆ ಅದನ್ನು ರಿಮೂವ್ ಮಾಡಿಬಿಡಿ. ಓಕೆ, ಸೊ ನಮ್ಮ ಹತ್ರ ಉಳಿದಿರೋ ಆಪ್ಷನ್ ಯಾವುದು? ಓನ್ಲಿ 2 ಆಪ್ಷನ್ಸ್ ಇದೆ, ಐದರ್ ಎ ಆ್ಯಂಡ್ ಬಿ ಆರ್ ಎ ಆ್ಯಂಡ್ ಸಿ. ಓಕೆ, ಇದರಲ್ಲಿ ತುಂಬ ಸರಿಯಾಗ್ಬೋದಾದಂಥ ಸ್ಟೇಟ್ಮೆಂಟ್ ಯಾವುದು? ಎಸ್, ದಿಸ್ ಈಸ್ ಡೆಫಿನೆಟ್ಲಿ ಟ್ರೂ, ಹೌದಲ್ವಾ? ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಅಂಬೇಡ್ಕರ್ ಅವರು ಸಪ್ರೇಟ್ ಎಲೆಕ್ಟೊರೇಟ್ಸ್ಗಳನ್ನ ಡಿಮ್ಯಾಂಡ್ ಮಾಡಿದ್ರು. ಅದೇ ರೀತಿ ಗಾಂಧೀಜಿಯವರು ಈ ಒಂದು ಡಿಮ್ಯಾಂಡ್ನ ಸಪೋರ್ಟ್ ಮಾಡಲ್ಲ. ಓಕೆ, ಡಿಡ್ ನಾಟ್ ಸಪೋರ್ಟ್ ಸಪ್ರೇಟ್ ಎಲೆಕ್ಟೊರೇಟ್ಸ್ ಬಿಕಾಸ್ ಈ ಬಿಲೀವ್ ದಟ್ ಓಕೆ ಇಟ್ ವುಡ್ ಡಿವೈಡ್ ದಿ ಹಿಂದೂ ಸೊಸೈಟಿ ಪರ್ಮನೆಂಟ್ಲಿ. ಇದರಿಂದ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳು ಉಂಟಾಗೋದ್ರಿಂದ ಸಮಾಜದಲ್ಲಿ ಡಿವೈಡ್ ಆಗ್ಬೋದು ಅನ್ನೋ ಒಂದು ಯೋಚನೆಯಿಂದ ಅವರು ಇದನ್ನು ಸಪೋರ್ಟ್ ಮಾಡಲ್ಲ. ಸೊ ಇದು ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಓಕೆ, ಸೊ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಥವಾ ಬಿ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂದರೆ ನಮ್ಗೆ ಉಳಿದಿದ್ದು ಒಂದೇ ಆಪ್ಷನ್ನು ಎ ಆ್ಯಂಡ್ ಸಿ. ಓಕೆ, ಸೊ ಆನ್ಸರ್ನ ಕೂಡ ನೋಡೋಣ. ಎಸ್, ದ ವೆರಿ ಫಸ್ಟ್ ಸ್ಟೇಟ್ಮೆಂಟ್ ಆಪ್ಷನ್ ಎ ಇಸ್ ರೈಟ್ ಬಿಕಾಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿಮ್ಯಾಂಡೆಡ್ ಸಪ್ರೇಟ್ ಎಲೆಕ್ಟೊರೇಟ್ಸ್ ಫಾರ್ ದಿ ಡಿಪ್ರೆಸ್ಡ್ ಕ್ಲಾಸಸ್ ಅಥವಾ ಶೋಷಿತ ವರ್ಗಗಳಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಒತ್ತಾಯಿಸಿದರು. ಎರಡನೇ ಒಂದು ಸ್ಟೇಟ್ಮೆಂಟ್ ಏನಿತ್ತು? ಅಫ್ಕೋರ್ಸ್ ಈ ಮಹಾತ್ಮ ಗಾಂಧೀಜಿಯವರು ಸೆಪ್ರೇಟ್ ಎಲೆಕ್ಟೊರೇಟ್ಸ್ನ ಸಪೋರ್ಟ್ ಮಾಡಲ್ಲ. ಅದೇ ರೀತಿ ಏನಕ್ಕೆ ಅಂತ ಅಂದರೆ ಅವರು ಹೇಳೋದು ಅಥವಾ ಅವರ ಹೇಳುವಂಥ ಲಾಜಿಕ್ ಏನಪ್ಪ ಅಂದರೆ ಇದರಿಂದ ಒಂದು ಮೈನ್ ಸ್ಟ್ರೀಮ್ ಸೊಸೈಟಿಯಿಂದ ಅವರನ್ನು ಪ್ರತ್ಯೇಕವಾಗಿ ಶಾಶ್ವತವಾಗಿ ವಿಭಜಿಸಲಾಗಬಹುದು ಅಂತ ಹೇಳಿ ವಾದಿಸ್ತಾರೆ. ಸೊ ಇದರಿಂದ ಏನಾಗುತ್ತೆ? ಆಪ್ಷನ್ ಎ ಆ್ಯಂಡ್ ಸಿ ಮಾತ್ರ ಸರಿಯಾಗತ್ತೆ. ಓಕೆ, ಎಸ್. ಸೊ ಅದಾದಮೇಲೆ ನಮ್ಮ ಮುಂದಿನ ಎಕ್ಸಾಮ್ಗೆ ಒಂದು ಈಗ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಮೊದಲನೇ ದುಂಡು ಮೇಜಿನ ಸಭೆ ಯಾವಾಗ ಆಯಿತು, ಅಥವಾ ಅಲ್ಲಿ ಕಾಂಗ್ರೆಸ್ನ ಸಹಭಾಗಿತ್ವ ಅಥವಾ ಭಾಗವಹಿಸಿದ್ರಾ? ಕಾಂಗ್ರೆಸ್ ಭಾಗವಹಿಸಿರಲಿಲ್ಲ, ಕಾಂಗ್ರೆಸ್ ವಾಸ್ ಆಬ್ಸೆಂಟ್. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಥವಾ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ಬರೂ ಪಾರ್ಟಿಸಿಪೇಟ್ ಮಾಡಿದರು. ಮತ್ತು ಮೂರನೇ ಒಂದು ದುಂಡು ಮೇಜಿನ ಸಭೆಯಲ್ಲಿ ಅಗೈನ್ ಕಾಂಗ್ರೆಸ್ ವಾಸ್ ಆಬ್ಸೆಂಟ್. ಇಷ್ಟು ಗೊತ್ತಿರಬೇಕು. ಓಕೆ, ಮತ್ತು ಈ ಒಂದು ಕ್ರೋನಾಲಜಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಯಾವಾಗಾಯಿತು, ಅಂಬೇಡ್ಕರ್ ಅವರ ಡಿಮ್ಯಾಂಡ್ ಏನಿತ್ತು, ಮತ್ತು ಕಮ್ಯುನಲ್ ಅವಾರ್ಡ್ ಏನು ಬಂತು. ಓಕೆ, ಅದೇ ರೀತಿ ಗಾಂಧೀಜಿಯವರ ಉಪವಾಸ ಸತ್ಯ ಅಥವಾ ಒಂದು ಈ ಒಂದು ವಿಷಯವಾಗಿ ಎರವಾಡ ಜೈಲಲ್ಲಿ ಈವನ್ ಫಾಸ್ಟಿಂಗ್ ಮಾಡ್ತಾರೆ. ನೆಕ್ಸ್ಟು ಪೂನಾ ಪ್ಯಾಕ್ಟ್ ಅಂತ ಕೂಡ ಬರುತ್ತೆ. ಅಲ್ಲಿ ಏನನ್ನ ಡಿಸೈಡ್ ಮಾಡ್ತಾರೆ ಅಂದರೆ ಜಾಯಿಂಟ್ ಎಲೆಕ್ಟೊರೇಟ್ಸ್ ಮತ್ತು ರಿಸರ್ವ್ಡ್ ಸೀಟ್ಸ್ ಇದೆರಡನ್ನೂ ಕೂಡ ಡಿಸೈಡ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸಪ್ರೇಟ್ ಎಲೆಕ್ಟೊರೇಟ್ಸ್ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಸೊ ಇದ್ರ ಮುಖಾಂತರ ಇನ್ನೂ ಏನೇನು ಕಲಿಬೋದು ಅಂತ ಅಂದರೆ ಯಾವ ರೀತಿ
ಫ್ರೀಡಮ್ ಮೂವ್ಮೆಂಟ್ಗಳದ್ದು ಟೈಮ್ ಲೈನ್ ಬಗ್ಗೆ. ಓಕೆ, ನಾವೇನು ಇವಾಗ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಟೈಮ್ ಲೈನ್ ಅವರು ಕೇಳಿದ್ರು, ಹೌದಲ್ವಾ? ಸೊ ಅದೇ ರೀತಿ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಗಾಂಧಿ ಇರ್ವಿನ್ ಫ್ಯಾಕ್ಟ್ ಅಂತಿದೆ, ದಟ್ ವಿ ನೀವ್ ಟು ಸ್ಟಡಿ. ಅದೇ ರೀತಿ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಬಗ್ಗೆ ಗೊತ್ತಿರಬೇಕು. ಕಮ್ಯುನಲ್ ಅವಾರ್ಡು, ಪೂನಾ ಪ್ಯಾಕ್ಟು, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಇದ್ರ ಬಗ್ಗೆ ಕೂಡ ನಾವು ಮುಂದಿನ ಎಕ್ಸಾಮ್ಸ್ಗಳಿಗೆ ಓದ್ಕೊಳ್ಬೇಕು. ಎಸ್, ಸೊ ನೆಕ್ಸ್ಟ್ ಕ್ವಶನಿಗೆ ಶಿಫ್ಟ್ ಆಗೋಣ. ಎಸ್, ಕನ್ಸಿಡರ್ ದಿ ಫಾಲೋಯಿಂಗ್ ರಿಲೇಟೆಡ್ ಟು ಪ್ರೀ ಹಿಸ್ಟೋರಿಕ್ ಸೈಟ್ಸ್ ಇನ್ ಕರ್ನಾಟಕ. ಕರ್ನಾಟಕದ ಪ್ರಾಗೈತಿಕ ಇತಿಹಾಸ ನೆಲೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಓಕೆ, ಎಸ್, ಸೊ ಯಾವ ಒಂದು ಸೈಟ್ಗಳು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಸೊ ವೆರಿ ಫಸ್ಟ್ ಆಪ್ಷನ್ ಏನು? ಲಿಂಗಸುಗೂರಿನಲ್ಲಿ ಯಾವುದಿದೆ? ಪೇಲಿಯೋಲಿಥಿಕ್ ಆ್ಯಂಡೇಕ್ಸ್ ಅಥವಾ ಹಳೆ ಶಿಲಾಯುಗದ ಕೈಕೊಡಲಿ ಕಂಡುಬಂದಿದೆ ಅಂತ ಹೇಳ್ತಾ ಇದೆ. ಎಸ್, ದಿಸ್ ಈಸ್ ಡೆಫಿನೆಟ್ಲಿ ಟ್ರೂ. ನಾವು ಇದನ್ನು ಹಿಸ್ಟ್ರಿಯಲ್ಲಿ ಓದ್ತೀವಿ, ಬಿಕಾಸ್ ಓಲ್ಡ್ ಸ್ಟೋನ್ ಏಜ್ ಟೂಲ್ಸ್ಗಳು ಈ ಒಂದು ಪ್ರದೇಶದಲ್ಲಿ ಅಥವಾ ಲಿಂಗಸುಗೂರಿನಲ್ಲಿ ಕಂಡುಬಂದಿದೆ. ಮತ್ತು ಬ್ರಹ್ಮಗಿರಿಯಲ್ಲಿ ಯಾವ ರೀತಿ ಕಂಡುಬಂದಿದೆ ಅಂತ ಅಂದರೆ ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಪಾಟ್ರಿ ಅಥವಾ ಕಪ್ಪು ಮತ್ತು ಕೆಂಪು ಮಣ್ಣಿನ ಪಾತ್ರೆಗಳು. ಎಸ್, ದಿಸ್ ಈಸ್ ಆಲ್ಸೋ ಡೆಫಿನೆಟ್ಲಿ ಟ್ರೂ. ಸೊ ಇದನ್ನು ಎಕ್ಸ್ಕವೇಟ್ ಮಾಡಿದವ್ರು ಯಾರು ಅಂದರೆ ಸರ್ ಮಾರ್ಟಿಮರ್ ವೀಲರ್ ಅವರು ಇದನ್ನು ಎಕ್ಸ್ಕವೇಟ್ ಮಾಡ್ತಾರೆ. ದಿಸ್ ಈಸ್ ಈವನ್ ಫೇಮಸ್ ಫಾರ್ ಮೆಗಾಲಿಥಿಕ್ ಕಲ್ಚರ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಪಾಟ್ರಿ ಅಥವಾ ಕಪ್ಪು ಮತ್ತು ಕೆಂಪು ಮಣ್ಣಿನ ಪಾತ್ರೆಗಳಿಗೆ ಫೇಮಸ್ಸು. ಅದೇ ರೀತಿ ಸಂಗನಕಲ್ಲಿನ ಬಗ್ಗೆ ನೋಡೋದಾದರೆ ಬೂದಿ ದಿಬ್ಬಗಳು ಅಥವಾ ಆ್ಯಶ್ ಮೌಂಟ್ಗಳು ಕಂಡುಬರ್ತಿತ್ತ ಅಂತ ಕೇಳಿದ್ದಾರೆ. ಎಸ್, ಅಗೇನ್ ಇಟ್ ವಾಸ್ ಅನ್ ಇಂಪಾರ್ಟೆಂಟ್ ಸೈಟ್. ಸಂಗನಕಲ್ಲಲ್ಲಿ ಬೂದಿ ದಿಬ್ಬಗಳು ಕಂಡುಬರ್ತಾ ಇತ್ತು. ಇಟ್ ಇಸ್ ಅನ್ ಇಂಪಾರ್ಟೆಂಟ್ ನಿಯೋಲಿಥಿಕ್ ಸೈಟ್ಸ್. ಓಕೆ, ಪಾಲಿಶ್ಡ್ ಸ್ಟೋನ್ ಟೂಲ್ಸು ಮತ್ತು ಅರ್ಲಿ ಸೈನ್ಸ್ ಆಫ್ ಫಾರ್ಮಿಂಗ್ ಕೂಡ ಕಂಡುಬಂದಿತ್ತು ಇಲ್ಲಿ. ಅದೇ ರೀತಿ ಹಿರೇಬೆಣಕಲ್ ಏನು ಕಂಡುಬಂದಿದೆ ಅಂದರೆ ಶಿಲಾ ಸಮಾಧಿಗಳು. ಎಸ್, ಡೆಫಿನೆಟ್ಲಿ ಹಿರೇಬೆಣಕಲ್ಲು ಕೂಡ ಶಿಲಾ ಸಮಾಧಿಗಳು ಕಂಡುಬಂದಿದೆ. ಇಟ್ ಈಸ್ ಫೇಮಸ್ ಫಾರ್ ಸ್ಟೋನ್ ಬರಿಯಲ್ ಚೇಂಬರ್ಸ್. ಓಕೆ, ಸೊ ಎಲ್ಲ ಒಂದು ಆಪ್ಷನ್ಸ್ಗಳು ಸರಿ ಇದೆ. ಹಾಗಿದ್ರೆ ಇದ್ರ ಉತ್ತರ ಏನಪ್ಪ ಅಂದರೆ ABCD, ಆಲ್ ಆಫ್ ದಿ ಅಬೋವ್ ಆರ್ ಟ್ರೂ. ಓಕೆ, ಸೊ ಇದ್ರ ಮುಖಾಂತರ ನಾವು ಮುಂದಿನ ಒಂದು ಎಕ್ಸಾಮ್ಗೆ ಏನೇನು ರಿವೈಸ್ ಮಾಡಬೇಕು ಅಂದರೆ ಬೇರೆ ಬೇರೆ ಪ್ಲೇಸ್ಗಳು, ಸಂಗನಕಲ್ಲು, ಮಸ್ಕಿ, ತೆಕ್ಕಲಕೋಟ, ಹಿರೇಬೆಣಕಲ್, ಬ್ರಹ್ಮಗಿರಿ, ಓಕೆ, ಹಲ್ಲೂರು, ಇವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ಡಾಗಿ ನಮ್ಮ ಮುಂದಿನ ಎಕ್ಸಾಮ್ಸ್ಗಳಿಗೆ ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಮುಂದಿನ ಕ್ವಶನಿಗೆ ಶಿಫ್ಟ್ ಆಗೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಕಲ್ಯಾಣ ಚಾಳುಕ್ಯಾಸ್ ಅಥವಾ ಕಲ್ಯಾಣ ಚಾಲುಕ್ಯರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಓಕೆ, ಸೊ ವೆರಿ ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ? ತೈಲಪ್ಪ 2 ಡಿಫೀಟೆಡ್ ಪರಮಾರ ಕಿಂಗ್ ಮುಂಜ. ಓಕೆ, ಎರಡನೇ ತೈಲಪ್ಪನು ಪರಮಾರ ರಾಜ ಮುಂಜನನ್ನು ಸೋಲಿಸಿದನು ಅಂತ ಹೇಳ್ತಾ ಇದೆ. ಓಕೆ, ನೋಡೋಣ ಇದು ಸರಿನಾ ತಪ್ಪಾ ಅಂತ. ನೆಕ್ಸ್ಟ್ ನೋಡೋಣ. ವಿಕ್ರಮಾದಿತ್ಯ 4 ಸ್ಟಾರ್ಟೆಡ್ ಚಾಲುಕ್ಯ ವಿಕ್ರಮ ಎರಾ ಇನ್ 1706 ಅಂತ ಕೇಳ್ತಾ ಇದೆ. 4ಆ ಅಥವಾ 6ಆ? ಯೋಚನೆ ಮಾಡಿ. ಓಕೆ, ನೋಡೋಣ. ನೆಕ್ಸ್ಟ್ ಆಪ್ಷನ್ ಏನು ಹೇಳ್ತಾ ಇದೆ? ಸೋಮೇಶ್ವರ 1 ಶಿಫ್ಟೆಡ್ ದಿ ಕ್ಯಾಪಿಟಲ್ ಟು ಕಲ್ಯಾಣ ಪರ್ಮನೆಂಟ್ಲಿ. 1ನೇ ಸೋಮೇಶ್ವರನು ರಾಜಧಾನಿಯನ್ನು ಶಾಶ್ವತವಾಗಿ ಕಲ್ಯಾಣಕ್ಕೆ ಬದಲಾಯಿಸಿದನು. ಓಕೆ, ವಿ ವಿಲ್ ಸಿ. ಸೊ ಲಾಸ್ಟ್ ಆಪ್ಷನ್ ಏನು ಹೇಳ್ತಿದೆ? ತೈಲಪ್ಪ 2 ವಾಸ್ ಓವರ್ ಥ್ರೋನ್ ಬೈ ದಿ ಕಲಚೂರಿ ಕಿಂಗ್ ಬಿಜ್ಜಳ. 2ನೇ ತೈಲಪ್ಪನು ಕಲಚೂರಿ ದೊರೆ ಬಿಜ್ಜಳನ್ನು ಪದಚ್ಯುತಗೊಳಿಸಿದನು. ಓಕೆ, ಸೊ ಇದರಲ್ಲಿ ಯಾವುದು ಅಂತ ನಾವೀಗ ಚೂಸ್ ಮಾಡುವಂಥ ಸಮಯ. ಓಕೆ, ಸೊ ಫಸ್ಟ್ ಆಪ್ಷನ್ ಡೆಫಿನೆಟ್ಲಿ ಟ್ರೂ. ತೈಲಪ್ಪ 2 ಡಿಫೀಟೆಡ್ ದಿ ಪರಮಾರ ಕಿಂಗ್ ಮುಂಜ ಅಥವಾ 2ನೇ ತೈಲಪ್ಪನು ಪರಮಾರ ರಾಜ ಮುಂಜನನ್ನು ಸೋಲಿಸಿದನು. ಸೊ ನೆಕ್ಸ್ಟ್ ಆಪ್ಷನ್ ಏನು? ವಿಕ್ರಮಾದಿತ್ಯ 4 ಸ್ಟಾರ್ಟೆಡ್ ದಿ ಚಾಲುಕ್ಯ ವಿಕ್ರಮಯರ ಅಥವಾ ಚಾಲುಕ್ಯ ವಿಕ್ರಮ ಶಕೆಯನ್ನು ಪ್ರಾರಂಭಿಸಿದನು. ಯಾರು? 4ನೇ ವಿಕ್ರಮಾದಿತ್ಯ ಅಂತ ಹೇಳ್ತಿದ್ದಾರೆ. ಇದು ತಪ್ಪು. 4ನೇ ವಿಕ್ರಮಾದಿತ್ಯ ಅಲ್ಲ, ವಿಕ್ರಮಾದಿತ್ಯ 6 ಅಂತ ಏನು ಕರಿತೀವಿ, ವಿಕ್ರಮಾದಿತ್ಯ 6 ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಇದನ್ನು ಜಸ್ಟ್ ಕನ್ಫ್ಯೂಸ್ ಮಾಡಿದ್ದಾರೆ ನಿಮ್ಗಲ್ಲಷ್ಟೇ. ನೆಕ್ಸ್ಟ್ ಆಪ್ಷನ್ ಏನು? ಸೋಮೇಶ್ವರ 1 ಶಿಫ್ಟೆಡ್ ಕ್ಯಾಪಿಟಲ್ ಟು ಕಲ್ಯಾಣ ಪರ್ಮನೆಂಟ್ಲಿ. ಎಸ್, ದಿಸ್ ಇಸ್ ಡೆಫಿನೆಟ್ಲಿ ಟ್ರೂ. 1ನೇ ಸೋಮೇಶ್ವರನು ರಾಜಧಾನಿಯನ್ನು ಶಾಶ್ವತವಾಗಿ ಕಲ್ಯಾಣಕ್ಕೆ ಬದಲಾಯಿಸಿದನು. ಎಗೇನ್ ಇಲ್ಲಿ ಒಂದು ಟ್ರ್ಯಾಪ್ ಮಾಡಿದ್ದಾರೆ. ತೈಲಪ್ಪ 2 ಅಂತ ಕೊಟ್ಟಿದ್ದಾರೆ. ಇದು ತೈಲಪ್ಪ 3 ಆ್ಯಕ್ಚುಲಿ. ಓಕೆ, ಸೊ ತೈಲಪ್ಪ 3 ವಾಸ್ ಓವರ್ ಥ್ರೋನ್ ಬೈ ದಿ ಕಲಚೂರಿ ಕಿಂಗ್ ಬಿಜ್ಜಳ. 2ನೇ ತೈಲಪ್ಪನು ಕಲಚೂರಿ ದೊರೆ ಬಿಜ್ಜಳನನ್ನು ಪದಚ್ಯುತಗೊಳಿಸಿದನು. ಓಕೆ, ಎಸ್, ತೈಲಪ್ಪನನ್ನು ಕಲಚೂರಿ ದೊರೆ ಬಿಜ್ಜಳನು
ಪದಚ್ಯುತಿಗೊಳಿಸಿದನು. ಓಕೆ, ಸೊ ದಿಸ್ ದ ಆನ್ಸರ್. ಸೊ ಈ ಸ್ವಲ್ಪ ಸೊಲ್ಯೂಷನ್ನ ಕೂಡ ಡೀಟೇಲ್ಡಾಗಿ ನೋಡೋದಾದರೆ, ತೈಲಪ್ಪ ಟು ಈಸ್ ದ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ ಆ್ಯಂಡ್ he was defeated and executed the Paramara king Munja ಆಫ್ ಮಾಲ್ವಾ ಆಫ್ಟರ್ ಮಲ್ಟಿಪಲ್ ಬ್ಯಾಟಲ್ಸ್ ಅಲ್ವಾ. ಮುಂಜನನ್ನು ಹಲವು ಯುದ್ಧಗಳ ನಂತರ ಸೋಲಿಸಿ ಸೆರೆ ಹಿಡಿದು ಕೊಂದನು. ನೆಕ್ಸ್ಟ್ ಸೋಮೇಶ್ವರ ಒನ್ಗೆ ರಿಲೇಟೆಡ್ ಏನಿತ್ತು, ಇವನು ಕ್ಯಾಪಿಟಲ್ನ ಮಾನ್ಯಕೇಟದಿಂದ ಕಲ್ಯಾಣಕ್ಕೆ ಅಥವಾ ಇಂದಿನ ಬಸವ ಕಲ್ಯಾಣ ಏನಿದೆ ಅಲ್ಲಿಗೆ ಶಾಶ್ವತವಾಗಿ ಬದಲಾಯಿಸ್ತಾನೆ. ಎಸ್, ಅದಾದಮೇಲೆ ಅನದರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಏನು, ದ ಚಾಲುಕ್ಯ ವಿಕ್ರಮಯ್ಯರ ಅಥವಾ 1076 AD ಏನಿದೆಯಲ್ಲ, ಇದನ್ನು ವಿಕ್ರಮಾದಿತ್ಯ 6 ಇದಾರಲ್ಲ ಅವ್ರು ಸ್ಥಾಪನೆ ಮಾಡಿದ್ದು, ಅಥವಾ 6ನೇ ವಿಕ್ರಮಾದಿತ್ಯ ಸ್ಥಾಪನೆ ಮಾಡಿದ್ದು, 4ನೇ ವಿಕ್ರಮಾದಿತ್ಯ ಅಲ್ಲ. ಓಕೆ, ಸೊ ನೆಕ್ಸ್ಟು ತೈಲಪ್ಪ 3 ಏನಿದಾರಲ್ಲ, ಈಸ್ ದ ಪರ್ಸನ್ ಹೂ ವಾಸ್ ಓವರ್ ಥ್ರೋನ್ ಬೈ ಹಿಸ್ ಕಮಾಂಡರ್. ಓಕೆ, ಹೂ ಈಸ್ ಕಲ್ಚರಿ ಬಿಜ್ಜಳ 2, ನಾಟ್ ತೈಲಪ್ಪ 2. ಓಕೆ, ಸೊ ಕ್ರಿಸ್ತಶಕ 1156 ಏನಿದೆಯಲ್ಲ, ಕಲಚುರಿ ಬಿಜ್ಜಳನಿಂದ ಪದಚ್ಯುತನಾದವನು 3ನೇ ತೈಲಪ್ಪ, 2ನೇ ತೈಲಪ್ಪನಲ್ಲ. ಸೊ ಇಲ್ಲೇನು ಕೇಳಿದ್ದಾರೆ, 2ನೇ ತೈಲಪ್ಪ ಆಗಿದ್ದು ಅಂತ ಹೇಳ್ತಿದ್ದಾರೆ. ಅಲ್ಲ, ಇಟ್ ವಾಸ್ ತೈಲಪ್ಪ 3. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್ ರಿಲೇಟೆಡ್ ಟು ಕಲ್ಯಾಣಿ ಚಾಳುಕ್ಯಾಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ಏನೇನು ಕಲಿಬೇಕು ಅಂತ ಅಂದರೆ, ಐ ಪ್ರಯಾರಿಟಿ ಏರಿಯಾಸ್ಗಳನ್ನ ನೋಡೋದಾದರೆ, ಬಿಲ್ಲಣನ ವಿಕ್ರಮಾಂಕ ದೇವಚರಿತ ಅಥವಾ ಈ ಒಂದು ಲಿಟ್ರೇಚರ್ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿ. ಬಿಕಾಸ್ ಈ ದಿಸ್ ಆಸ್ ಶೋನ್ ಆಸ್ ಹೀರೋಯಿಕ್ ಲೈಫ್ ಆಫ್ ವಿಕ್ರಮಾದಿತ್ಯ 6, ರೈಟ್. ಸೊ ಮತ್ತು ವಿಜ್ಞಾನೇಶ್ವರ, ಮಿತಾಕ್ಷರ, ಸೊ ಸೋಮೇಶ್ವರ 3 ಅವರ ಒಂದು ಕೃತಿಗಳಾಗಿರ್ಬೋದು, ಮತ್ತು ಇಲ್ಲಿನ ಒಂದು ಆರ್ಕಿಟೆಕ್ಚರ್ ಅಥವಾ ಗದಗ ಸ್ಟೈಲ್ ಅಂತ ಏನು ಕರಿತೀವಿ, ಗದಗ ಶೈಲಿ ಅಥವಾ ಬಾದಾಮಿ ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಯ ನಡುವಿನ ಪರಿವರ್ತನೆ ಏನಿದೆ, ಓಕೆ, ಟ್ರಾನ್ಸಿಷನ್ನು. ಸೊ ಅದೇ ರೀತಿ ಇಟಗಿ ಮಹಾದೇವ ಟೆಂಪಲ್ ಇದಕ್ಕೆ ಸಂಬಂಧಿಸಿದಂತೆ, ಲಕ್ಕುಂಡಿಗೆ ಸಂಬಂಧಿಸಿದಂತೆ, ಮತ್ತು ಕುರುವತ್ತಿಗೆ ಸಂಬಂಧಿಸಿದಂತೆ, ಗದಗ್ಗೆ ಸಂಬಂಧಿಸಿದಂತೆ, ಸೊ ಈ ಒಂದಷ್ಟು ಫ್ಯಾಕ್ಟ್ಸ್ಗಳನ್ನ ನಾವು ಓದಬೇಕಾಗುತ್ತೆ ನಮ್ಮ ಮುಂದಿನ ಎಕ್ಸಾಮ್ಸ್ಗಳಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಇನ್ ಕರ್ನಾಟಕ. ಓಕೆ, ಸೊ ಕರ್ನಾಟಕದಲ್ಲಿ ಕಾನೂನು ಭಂಗ ಚಳವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ದ ವೆರಿ ಫಸ್ಟ್ ಆಪ್ಷನ್ ಏನು, ದಿ ಸಾಲ್ಟ್ ಸತ್ಯಾಗ್ರಹ ಬಿಗೇನ್ ಅಟ್ ಮ್ಯಾಂಗ್ಳೂರ್ ಆನ್ 13th April 1930. ಓಕೆ, 1930 ಏಪ್ರಿಲ್ 13ರಂದು ಮಂಗಳೂರಿನಲ್ಲಿ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭವಾಗಿತ್ತು. ಸೊ ಇದೆಲ್ಲರಿಗೂ ಗೊತ್ತಿರೋಂಥ ಬೇಸಿಕ್ ಫ್ಯಾಕ್ಟು. ಮಂಗಳೂರಲ್ಲಿ ಸಾಪಾಯ್ತಾ, ಈ ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂತ ಅಂದರೆ ಅಂಕೋಲಾದಲ್ಲಿ, ಹೌದಲ್ವಾ. ನಮ್ಮ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಆಗಿದ್ದು ಅಂಕೋಲಾದಲ್ಲಿ. ಓಕೆ, ಸೊ ಹಂಗಿದ್ರೆ ಆಪ್ಷನ್ ಎ ಡೆಫಿನೆಟ್ಲಿ ರಾಂಗ್. ಸೊ ಆಪ್ಷನ್ ಎ ಎಲ್ಲೆಲ್ಲಿದೆ ಎಲಿಮಿನೇಟ್ ಮಾಡಿ, ನಿಮ್ಗೆ ಆನ್ಸರ್ ಬಂದೇ ಬಿಡ್ತು, ಹೌದಲ್ವಾ. ಸೊ ಆದರೂ ಉಳಿದಿದ್ದ ಆಪ್ಷನ್ಸ್ಗಳನ್ನ ನೋಡೋಣ. ಎ, ಫಿಯರ್ಸ್ ನೋ ಟ್ಯಾಕ್ಸ್ ಕ್ಯಾಂಪೇನ್ ವಾಸ್ ಲಾಂಚ್ಡ್ ಬೈ ದಿ ಪೀಸೆಂಟ್ಸ್ ಇನ್ ಸಿದ್ದಾಪುರ ಆ್ಯಂಡ್ ಅಂಕೋಲಾ ತಾಲೂಕ್ಸ್. ಓಕೆ, ಸಿದ್ದಾಪುರ ಮತ್ತು ಅಂಕೋಲಾ ತಾಲೂಕುಗಳಲ್ಲಿ ರೈತರು ತೀವ್ರ ಕರ ನಿರಾಕರಣೆಯನ್ನು ಚಳವಳಿಯನ್ನು ಪ್ರಾರಂಭಿಸಿದರು. ದಿಸ್ ಶುಡ್ ಬಿ ಡೆಫಿನೆಟ್ಲಿ ಟ್ರೂ. ನಾವು ಫಸ್ಟ್ ಸ್ಟೇಟ್ಮೆಂಟಲ್ಲೇ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಉಪ್ಪಿನ ಸತ್ಯಾಗ್ರಹ ಇಲ್ಲಿ ಸ್ಟಾರ್ಟ್ ಆಯಿತು. ಸೊ ಇದ್ರ ಭಾಗವಾಗಿ ಸಿದ್ದಾಪುರ ಮತ್ತು ಅಂಕೋಲಾ ತಾಲೂಕುಗಳಲ್ಲಿ ಏನು ನೋ ಟ್ಯಾಕ್ಸ್ ಕ್ಯಾಂಪೇನ್ನ ಕೂಡ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ಆಪ್ಷನ್ ಏನು, ಹರಿಜನ ಸೇವಕ ಸಂಘದ ಕರ್ನಾಟಕದ ಘಟಕದ ಅಧ್ಯಕ್ಷರಾಗಿ ಸರ್ದಾರ್ ವೀರನಗೌಡ ಪಾಟೀಲ್ ನೇಮಕಗೊಂಡರು. ಸರ್ದಾರ್ ವೀರನಗೌಡ ಪಾಟೀಲ್ ಬಿಕೇಮ್ ದಿ ಪ್ರೆಸಿಡೆಂಟ್ ಆಫ್ ಹರಿಜನ್ ಸೇವಕ್ ಸಂಘ ಕರ್ನಾಟಕ ಯೂನಿಟ್. ಅಗೇನ್ ದಿಸ್ ಇಸ್ ಡೆಫಿನೆಟ್ಲಿ ಟ್ರೂ. ಈ ಹೇಳಿಕೆ ಸರಿಯಾಗಿದೆ. ಸೊ ಹರಿಜನರ ಏಳಿಗೆಗಾಗಿ ಸ್ಥಾಪಿಸವಾದ ಈ ಸಂಘದ ಕರ್ನಾಟಕ ಶಾಖೆಯ ಮಂಚೂಣಿ ನಾಯಕರಾಗಿ ಸರ್ದಾರ್ ವೀರನಗೌಡ ಪಾಟೀಲ್ ಅವರು ಡೆಫಿನೆಟ್ಲಿ ಅಥವಾ ಈ ಒಂದು ಜವಾಬ್ದಾರಿಯನ್ನು ಕೂಡ ತಗೊಳ್ತಾರೆ. ಸೊ ಇದ್ರ ಬಗ್ಗೆ ನಾವು ಒಂದಷ್ಟು ಸೊಲ್ಯೂಷನ್ಸ್ಗಳನ್ನ ನೋಡೋದಾದರೆ, ಎಸ್, ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿತ್ತು, ಇದು ಮಂಗಳೂರಲ್ಲಿ ಸ್ಥಾಪನೆ ಆಗಿದ್ದಲ್ಲ, ಇದು ಅಂಕೋಲದಲ್ಲಿ ಪ್ರಾರಂಭವಾಗಿದ್ದು. ಎರಡನೇ ಒಂದು ಸ್ಟೇಟ್ಮೆಂಟ್ ಸರಿ ಇದೆ, ಸಿದ್ದಾಪುರ ಮತ್ತು ಅಂಕೋಲಗಳಲ್ಲಿ ರೈತರು ಇದನ್ನು ಇಂಟೆನ್ಸಿಫೈ ಮಾಡ್ತಾರೆ. ಅದೇ ರೀತಿ ಹರಿಜನ ಸೇವಕ ಸಂಘದ ಕರ್ನಾಟಕದ ಘಟಕದ ಅಧ್ಯಕ್ಷರಾಗಿ ಸರ್ದಾರ್ ವೀರನಗೌಡ ಪಾಟೀಲ್ರವರು ನೇಮಕಗೊಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ತುಂಬ ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿದ್ದಾರೆ ಈ ಒಂದು ಎಕ್ಸಾಮಲ್ಲಿ. ಜ್ಯೋತಿ ಬಾಪುಲೆ ಅವರು ತಾವು ಬರೆದ ಗುಲಾಮಗಿರಿ ಪುಸ್ತಕವನ್ನು ಯಾವ ದೇಶದಲ್ಲಿ ಗುಲಾಮಗಿರಿಯನ್ನು ಕೊನೆಗೊಳಿಸಲು ಹೋರಾಡಿದ ಕಾರ್ಯಕರ್ತರಿಗೆ ಅರ್ಪಿಸಿದರು. ಓಕೆ, ಜ್ಯೋತಿ ಬಾಪುಲೆ ಡೆಡಿಕೇಟೆಡ್ ಹಿಸ್ ಬುಕ್ ಗುಲಾಮಗಿರಿ ಟು ದಿ ಆಕ್ಟಿವಿಸ್ಟ್ ಹೂ ಫೌಟ್ ಟು ಎಂಡ್ ಸ್ಲೇವರಿ ಇನ್ ವಿಚ್ ಕಂಟ್ರಿ. ಸೊ ಯಾವ ಒಂದು ಕಂಟ್ರಿಯಲ್ಲಿ ನಡೆದಂಥ ಈ ಒಂದು ಪದ್ಧತಿಯನ್ನು ಕೊನೆಗೊಳಿಸೋದ್ರ ಬಗ್ಗೆ
ಇದನ್ನು ಅಥವಾ ಹೋರಾಟ ಮಾಡಿದವ್ರಿಗೆ ಇವರು ಈ ಬುಕ್ಕನ್ನು ಅರ್ಪಿಸಿದ್ರು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಅಮೇರಿಕಾ. ಓಕೆ, ಅಮೇರಿಕಾ. ಸೊ ಇದ್ರ ಮುಖಾಂತರ ನಾವು ಒಂದಷ್ಟು ಸೊಲ್ಯೂಷನ್ನ ಕೂಡ ನೋಡೋದಾದರೆ ಜ್ಯೋತಿ ಬಾಪುಲೆ ಅವರು ಏನು ಮಾಡ್ತಾರೆ, ಈ ಬುಕ್ಕನ್ನು ಪೀಪಲ್ ಆಫ್ ಅಮೇರಿಕಾಗೆ ಡೆಡಿಕೇಟ್ ಮಾಡ್ತಾರೆ. ಓಕೆ, ಯಾಕೆ ಅಂದರೆ ಟು ಎಂಡ್ ಸ್ಲೇವರಿ ಡ್ಯೂರಿಂಗ್ ದಿ ಅಮೇರಿಕನ್ ಸಿವಿಲ್ ವಾರ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಲಿಂಕ್ ಬಿಟ್ವೀನ್ ಕಂಡೀಷನ್ ಆಫ್ ದಿ ಲೋವರ್ ಕ್ಯಾಸ್ಟ್ ಇನ್ ಇಂಡಿಯಾ ಆ್ಯಂಡ್ ಬ್ಲ್ಯಾಕ್ ಸ್ಲೇವ್ಸ್ ಇನ್ ಅಮೇರಿಕಾ. ದ ಸೇಮ್ ಸಿಚುವೇಶನ್ ಈವನ್ ಭಾರತದಲ್ಲಿ ಏನು ಶೋಷಿತ ವರ್ಗಗಳಿಗೆ ಆಗ್ತಿತ್ತೋ ಅದಕ್ಕೆ ಲಿಂಕನ್ನು ಕ್ರಿಯೇಟ್ ಮಾಡೋ ಒಂದು ಉದ್ದೇಶದಿಂದ ಅವರು ಈ ಬುಕ್ಕನ್ನು ಅರ್ಪಿಸ್ತಾರೆ. ಸೊ ಅದಾದಮೇಲೆ ಇವರಿಗೆ ಸಂಬಂಧಿಸಿದಂತೆ ಒಂದಷ್ಟು ಫ್ಯಾಕ್ಟ್ಸ್ಗಳನ್ನ ನೋಡೋದಾದರೆ ಸತ್ಯಶೋಧಕ್ ಸಮಾಜ್ನ ಫೌಂಡರ್ ಕೂಡ ಶ್ರೀ ಪುಲೆ ಅವರು. ಅದೇ ರೀತಿ ಏನಕ್ಕೆ ಇದು ಬಂದಿದ್ದು ಅಂತ ಅಂದರೆ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಥವಾ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಲು ತಂದಂಥ ಒಂದು ಸಂಸ್ಥೆ, ಹೌದಲ್ವಾ. ಅದೇ ರೀತಿ ಟೈಟಲ್ ಮಹಾತ್ಮ ಅನ್ನೋದನ್ನು ಯಾರು ಕೊಟ್ಟರು ಅಂತ ಅಂದರೆ ವಿಠಲ್ ರಾವ್ ಕೃಷ್ಣಾಜಿ ವಂದೇಕರ್ ಇವರು ಪುಲೆ ಅವರಿಗೆ ಇದೊಂದು ಬಿರುದನ್ನು ಕೊಡ್ತಾರೆ. ಇತರೆ ಒಂದು ಲಿಟ್ರರೀಸ್ ವರ್ಕ್ಸ್ ಅಥವಾ ಕೃತಿಗಳನ್ನ ನೋಡೋದಾದರೆ ತೃತೀಯ ರತ್ನ, ಶೇತ್ಕಾರ್ಯಾಚ ಅಸೂದ್ ಅಥವಾ ರೈತನ ಚಾಟು ಮತ್ತು ಸಾರ್ವಜನಿಕ ಸತ್ಯಧರ್ಮ ಅನ್ನುವಂಥ ಒಂದಷ್ಟು ಕೃತಿಗಳನ್ನ ಕೂಡ ಬರೀತಾರೆ. ಓಕೆ, ಸೊ ಆಫ್ಟರ್ ದಿಸ್ ವಿ ಹ್ಯಾವ್ ಅನದರ್ ಇಂಪಾರ್ಟೆಂಟ್ ಕ್ವಶನ್. ಎಸ್, ಬೈ ವಿಚ್ ನೇಮ್ ಸ್ಪೆಷಲ್ ರಿಪೋರ್ಟರ್ಸ್ ಇನ್ ಅಶೋಕಾಸ್ ಅಡ್ಮಿನಿಸ್ಟ್ರೇಷನ್ ವರ್ ಕಾಲ್ಡ್. ಓಕೆ, ಅಶೋಕನ ಆಡಳಿತದಲ್ಲಿ ವಿಶೇಷ ವರದಿಗಾರರು ಯಾವ ಹೆಸರಿನಿಂದ ಕರೆಯಲ್ಪಡುತ್ತಿದ್ದರು ಅಂತ ಕೇಳಿದ್ದಾರೆ. ಓಕೆ, ಸೊ ಐ ಥಿಂಕ್ ನಿಮಗೆ ಒಂದು ರಫ್ ಐಡಿಯಾ ಇರ್ಬೋದು ಯಾರನ್ನ ಏನಂತ ಕರಿತಿದ್ರು. ರಾಜಕಾಸ್ ಅಂತ ಅಂದರೆ ಯಾರನ್ನು ಕರಿತಾ ಇದ್ರು, ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಜಿಲ್ಲಾಡಳಿತ, ನ್ಯಾಯ ಅಥವಾ ಭೂಮಾಪನ. ಸೊ ಅವರಿಗೆ ಸಂಬಂಧಪಟ್ಟವ್ರನ್ನ ರಾಜಕಾಸ್ ಅಂತ ಕರಿತಿದ್ರು. ಯುಕ್ತರು ಅಂತ ಯಾರನ್ನು ಕರಿತಾ ಇದ್ರು, ಎಕ್ಸಿಕ್ಯೂಟಿವ್ ಆ್ಯಂಡ್ ರೆವಿನ್ಯೂ ಆಫೀಸರ್ಸ್ ಅಥವಾ ನಿರ್ವಾಹಕ ಮತ್ತು ಆದಾಯ ಅಧಿಕಾರಿಗಳನ್ನ. ಪ್ರತಿವೇದಕ ಅಂತ ಅಂದರೆ ಸ್ಪೆಷಲ್ ರಿಪೋರ್ಟರ್ಸ್ ಅಥವಾ ಇಂಟೆಲಿಜೆನ್ಸ್ ಆಫೀಸರ್ಸ್ ಅಥವಾ ವಿಶೇಷ ವರದಿಗಾರರನ್ನೇ ಪ್ರತಿವೇದಕರು ಅಂತ ಕರಿತಿದ್ದು. ಅಮಾತ್ಯರು ಏನು ಅಂತ ಅಂದರೆ ಮಿನಿಸ್ಟರ್ಸ್ ಆರ್ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್, ಮಂತ್ರಿಗಳು ಅಥವಾ ಉನ್ನತ ಅಧಿಕಾರಿಗಳನ್ನ ಅಮಾತ್ಯರು ಅಂತ ಕರಿತಿದ್ರು. ಸೊ ಆದ್ದರಿಂದ ಈ ಒಂದು ಕ್ವಶನ್ಗೆ ಆನ್ಸರ್ ಏನು ಅಂತ ಅಂದರೆ ಆಪ್ಷನ್ 3 ಅಥವಾ ಪ್ರತಿವೇದಕರು. ಇವರನ್ನು ವಿಶೇಷ ವರದಿಗಾರರು ಅಥವಾ ಸ್ಪೆಷಲ್ ರಿಪೋರ್ಟರ್ಸ್ ಅಂತ ಕರಿತಾ ಇದ್ರು. ಸೊ ಅದೇ ರೀತಿ ನಾವು ಇತರೆ ಆಫೀಸ್ಗಳನ್ನ ನೋಡಿದ್ರೆ ರಾಜಕಾಸ್ ಅಂತ ಅಂದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಯುಕ್ತಾಸ್ ಅಂತ ಅಂದರೆ ಎಕ್ಸಿಕ್ಯೂಟಿವ್ ಆ್ಯಂಡ್ ರೆವಿನ್ಯೂ ಆಫೀಸರ್ಸ್, ಪ್ರತಿವೇದಕ ಅಂತ ಅಂದರೆ ಸ್ಪೆಷಲ್ ರಿಪೋರ್ಟರ್ಸ್ ಆರ್ ಇಂಟೆಲಿಜೆನ್ಸ್ ಆಫೀಸರ್ಸ್, ಅಮಾತ್ಯರು ಅಂತ ಅಂದರೆ ಮಿನಿಸ್ಟರ್ಸ್ ಆರ್ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್. ಓಕೆ, ಸೊ ನಾವು ಮುಂದಿನ ಎಕ್ಸಾಮಿಗೆ ಏನೇನು ಫೋಕಸ್ ಮಾಡಬೇಕು ಅಥವಾ ವಾಟ್ ಆರ್ ಪ್ರಯಾರಿಟಿ ಏರಿಯಾಸ್ ಅಂದರೆ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು, ಡಿಫ್ರೆಂಟ್ ನೇಮ್ಸ್ಗಳು ಗೊತ್ತಿರಬೇಕು, ಡಿಫ್ರೆಂಟ್ ಆಫೀಸರ್ಸ್ಗಳ ಬಗ್ಗೆ ಗೊತ್ತಿರಬೇಕು, ಅಶೋಕನ ಶಾಸನಗಳು ಅಥವಾ ಎಡಿಕ್ಟ್ಸ್ಗಳ ಬಗ್ಗೆ ಗೊತ್ತಿರಬೇಕು, ಮೇಜರ್, ಮೈನರ್ ಮತ್ತು ಪಿಲ್ಲರ್ ಎಡಿಕ್ಟ್ಸ್ಗಳ ಬಗ್ಗೆ. ಓಕೆ, ಸೊ ಅದೇ ರೀತಿ ಕರ್ನಾಟಕದಲ್ಲಿ ಕಂಡುಬಂದಂಥ ಪ್ರದೇಶಗಳು ಅಥವಾ ಯಾವ್ಯಾವ ಪ್ಲೇಸ್ಗಳಲ್ಲಿ ಈ ಒಂದು ಸಾಮ್ರಾಜ್ಯಗಳಿತ್ತು ಅಥವಾ ಶಾಸನಗಳು ಸಿಕ್ತು ಅವುಗಳ ಬಗ್ಗೆನೂ ಕೂಡ ನಾವು ಸ್ಟಡಿ ಮಾಡಬೇಕು. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಅರೌಂಡ್ 9 ಕ್ವಶನ್ಸ್ ಆಫ್ ಹಿಸ್ಟ್ರಿ ವಿಚ್ ವರ್ ಕವರ್ಡ್ ಇನ್ BWSSB AE ಎಕ್ಸಾಮಿನೇಷನ್. ರಿಮೈನಿಂಗ್ 9 ಕ್ವಶನ್ಸ್ಗಳನ್ನ ಅಥವಾ ಉಳಿದ ಇತಿಹಾಸದ ಭಾಗವನ್ನು ಮುಂದಿನ ಒಂದು ಕ್ವಶನ್ನಲ್ಲಿ ಅಥವಾ ಮುಂದಿನ ಒಂದು ಸೀರೀಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಕೀಪ್ ಫಾಲೋಯಿಂಗ್. ನಿಮಗೆ ಮುಂದಿನ ಎಲ್ಲ PC, PSI, AO ಅಥವಾ AAO ಮತ್ತು ESI ಎಕ್ಸಾಮ್ಗಳಿಗೆ ಡೆಫಿನೆಟ್ಲಿ ಈ ಒಂದು ಟ್ರೆಂಡ್ ಅನಾಲಿಸಿಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ರಿವಿಷನ್ ಯೂಸ್ ಆಗುತ್ತೆ. ಸೊ ಕೀಪ್ ವರ್ಕಿಂಗ್ ಆರ್ ಕೀಪ್ ಸ್ಟಡಿಂಗ್. ಆಲ್ ದಿ ಬೆಸ್ಟ್.